ನರಭಕ್ಷಕಿ ಮತ್ತು ಅವರ ಜಲಪಾತವನ್ನು ದಾಟಿ ಜಲಪಾತದ ಇನ್ನೊಂದು ಬದಿಗೆ ಹೋಗುತ್ತಿದ್ದರು. ಆಗ ರಾತ್ರಿ ಆಗಿತ್ತು. ಕಾಡು ಪ್ರಾಣಿಯಂತೆ ಕುಳಿತಿದ್ದಳು ರಕ್ತ ಪಿಚಾಚಿನಿ. ಅವರು ಹಿಂತಿರುಗಿ ನೋಡಿದರು. ಜಲಪಾತದ ಇನ್ನೊಂದು ಬದಿಯಲ್ಲಿ ಆ ರಕ್ತ ಪಿಚಾಚಿ ಪ್ರಾಣಿಯಂತೆ ಕುಳಿತಿದ್ದಳು ಮತ್ತು ಅವಳ ಕೈಯಲ್ಲಿ ಆ ಮುದುಕಿಯ ತಲೆ ಬುರುಡೆಯನ್ನು ಕೈಯಲ್ಲಿ ಹಿಡಿದು ತಿನ್ನುತ್ತಿದ್ದಳು. ರಕ್ತ ಪಿಚಾಚಿನಿ ಮುದುಕಿಯ ತಲೆಯನ್ನು ನೆಲಕ್ಕೆ ಬಿಸಾಕಿ ಇಬ್ಬರ ಕಡೆಗೂ ತಿರುಗಿ ನೋಡಿದಳು. ಆಗ ರಕ್ತ ಪಿಚಾಚಿನಿಯನ್ನು ನೋಡಿ ವಿಕಾಸ್ ಜೋರಾಗಿ ಕೂಗಿ ಅವರಿಬ್ಬರು ಕಾಡಿನಲ್ಲಿ ಓಡತೊಡಗಿದಾಗ ದೂರದಲ್ಲಿ ದೀಪಗಳು ಉರಿಯುತ್ತಿದ್ದ ದೊಡ್ಡ ಹಿತ್ತಾಳೆಯ ತೆಪ್ಪವನ್ನು ಕಂಡರು ಮತ್ತು ಹಾಸಿಗೆಯ ಕೆಳಗೆ ಕಪ್ಪು ಸೀರೆಯನ್ನುಟ್ಟು ಒಬ್ಬ ಮಾಂತ್ರಿಕ ಮಹಿಳೆ ಕುಳಿತು ಕೆಲವು ಮಂತ್ರಗಳನ್ನು ಆಚರಣೆಗಳನ್ನು ಮಾಡುತ್ತಿದ್ದಳು. ಅವಳು ಎಲ್ಲ ಕಡೆಗಳಲ್ಲಿ ಬಿಳಿ ವೃತ್ತದ ಸುತ್ತುವರೆದಿದ್ದಳು. ಸುಶಾಂತ್ ಹಿಂತಿರುಗಿ ನೋಡಿದಾಗ ರಕ್ತ ಪಿಚಾಚಿನಿ ಸ್ವಲ್ಪ ದೂರದಲ್ಲಿದ್ದಳು. ಏನು ತೋಚದೆ ಇಬ್ಬರು ಸೀದಾ ಸರ್ಕಲ್ ಒಳಗೆ ಹೋಗಿ ನೆಲದ ಮೇಲೆ ಕುಳಿತು ಜೋರಾಗಿ ಉಸಿರು ಬಿಡತೊಡಗಿದರು. ಉಸಿರಾಟದಿಂದಾಗಿ ಅವರು ಉಸಿರಾಟಕ್ಕೂ ತೊಂದರೆ ಆಗುತ್ತಿತ್ತು. ಹುಡುಗರೇ, ನೀವು ಯಾರು ಎಂದು ಆ ಮಂತ್ರಿಕ ಕೇಳಿದಳು. ಇಬ್ಬರು ಅವಳನ್ನು ನೋಡಿದರು. ಅವಳು ಮುದುಕಿಯೇ ಆಗಿದ್ದಳು. ಇಬ್ಬರಿಗೂ ಉಸಿರು ನಿಂತಿದ್ದರಿಂದ ಏನೂ ಹೇಳಲಾಗಲಿಲ್ಲ. ಆಗ ಇಬ್ಬರು ಆ ರಕ್ತ ಪಿಚಾಚಿಯು ಮಾಂತ್ರಿಕ ಮಹಿಳೆಯ ಹಿಂದೆ ಸ್ವಲ್ಪ ದೂರದಲ್ಲಿ ಕುಳಿತಿದ್ದನ್ನು ನೋಡಿದರು. ಅವನ ಮುಖದಲ್ಲಿ ನಗು ಇತ್ತು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಇಬ್ಬರು ಅವನನ್ನು ನೋಡಿ ಬೆಚ್ಚಿ ಬಿದ್ದರು. ವಿಕಾಸ್ ಮಾಂತ್ರಿಕ ಮಹಿಳೆಯ ಮುಂದೆ ಕೈ ಜೋಡಿಸಿ ಹೇಳಿದರು, ರಕ್ತ ಪಿಚಾಚಿನಿ ನಮ್ಮ ಹಿಂದೆ ಬಿದ್ದಿದ್ದಾಳೆ. ಅವಳು ನಮ್ಮ ಸ್ನೇಹಿತನ ಜೀವನವನ್ನು ತೆಗೆದುಕೊಂಡಿದ್ದಾಳೆ ಮತ್ತು ಈಗ ಅವಳು ನಮ್ಮ ರಕ್ತವನ್ನು ಕುಡಿಯಲು ಬಂದಿದ್ದಾಳೆ. ದಯವಿಟ್ಟು ನಮ್ಮ ಪ್ರಾಣ ಉಳಿಸಿ ಎಂದು ಅವರಿಬ್ಬರು ಬೇಡಿಕೊಂಡರು. ಮಾಂತ್ರಿಕ ಮಹಿಳೆ ಹಿಂತಿರುಗಿ ನೋಡಿದಳು ಮತ್ತು ನಂತರ ಇಬ್ಬರನ್ನು ನೋಡಿದಳು. ಆ ಹುಡುಗರಿಗೆ ಹೇಳುತ್ತಾರೆ, ಚಿಂತಿಸಬೇಡಿ ಎಂದು ಹೇಳಿದಳು. ಆಗ ಮಗಳಿಗೆ ಹೇಳುತ್ತಾಳೆ ಮತ್ತು ಅವನ ಮುಂದೆ ಉರಿಯುತ್ತಿದ್ದ ಬೆಂಕಿಗೆ ಸ್ವಲ್ಪ ಬೂದಿಯನ್ನು ಎಸೆದಳು. ಅದರಿಂದ ಹೊಗೆ ಬಂದಿತು ಮತ್ತು ಆ ಹೊಗೆಯಿಂದಾಗಿ ಸುಶಾಂತ್ ಮತ್ತು ವಿಕಾಸ್ ಇಬ್ಬರು ಕ್ರಮೇಣ ಮೂರ್ಛೆ ಹೋಗಲಾರಂಭಿಸಿದರು. ಮಾಂತ್ರಿಕ ಮಹಿಳೆ ಇಬ್ಬರನ್ನು ನೋಡಿ ನಗಲು ಪ್ರಾರಂಭಿಸಿದಳು. ವಂಚನೆ, ನೀವು ನಮಗೆ ದ್ರೋಹ ಮಾಡಿದ್ದೀರಿ ಎಂದು ಆ ಇಬ್ಬರು ಹೇಳಿದರು. ಆಗ ಮಾಂತ್ರಿಕನು ಹೇಳ್ತಾಳೆ, ಎಂಥ ದ್ರೋಹ? ನಾನು ಹೇಳಿದ್ದು ನನ್ನ ಮಗಳಿಗೆ ಚಿಂತಿಸಬೇಡಿ, ನಿನ್ನ ಬೇಟೆ ಇಲ್ಲಿಂದ ಓಡಿ ಹೋಗುವುದಿಲ್ಲ. ಅವಳ ಹಣೆಗೆ ಮುತ್ತಿಟ್ಟು ಹೇಳಿದಳು, ನನ್ನ ಮಗಳು ಹೊಸದಿದ್ದಾಳೆ. ವಿಕಾಸಗೆ ಪ್ರಜ್ಞೆ ಬಂದಾಗ ಮಾಂಸ ಸಿಡಿಯುವ ಸದ್ದು ಕೇಳಿತು. ಅವನು ತನ್ನ ಕಣ್ಣುಗಳನ್ನು ತೆರೆದು ಧ್ವನಿ ದಿಕ್ಕಿಗೆ ನೋಡಿದನು. ಆ ಶಕ್ತಿ ಪಿಚಾಚಿ ಸುಶಾಂತನ ದೇಹದ ಮಾಂಸವನ್ನು ನುಂಗುತ್ತಿತ್ತು. ಆಗ ಅದು ದೇಹವಾಗದೆ ಅರ್ಧ ತಿಂದ ಶವವಾಗಿತ್ತು. ಅವಳು ಅವನ ಮಾಂಸವನ್ನು ತನ್ನ ಹಲ್ಲುಗಳಿಂದ ಕಚ್ಚಿ ನುಂಗುತ್ತಿದ್ದಳು. ಅವನ ಮುಖದ ಅರ್ಧದಷ್ಟು ಮಣ್ಣು ಮುಚ್ಚಿತು. ಅವನ ತಾಯಿ ವಯಸ್ಸಾದ ಮಾಂತ್ರಿಕ ಮಹಿಳೆ ಅವನ ತಿನ್ನುವುದನ್ನು ನೋಡುತ್ತಾ ಅವನು ನೋಡುತ್ತಿದ್ದಳು. ಆ ಅಸಹ್ಯ ಮನುಷ್ಯನನ್ನು ನೋಡಿದ ವಿಕಾಸನ ಆತ್ಮವು ನಡುಗಿತು. ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದ, ಆದರೆ ಅವನ ಕಾಲಿಗೆ ಪೆಟ್ಟಾಗಿತ್ತು. ಆಗ ಮಾತ್ರ ರಕ್ತ ಪಿಚಾಚಿ ವಿಕಾಸನ ಕಡೆಗೆ ನೋಡದೆ ಅವನು ತನ್ನ ಹಲ್ಲುಗಳನ್ನು ರುಬ್ಬಿ ತಿನ್ನುತ್ತಿದ್ದ ಮತ್ತು ಅವನ ತುಟಿಗಳನ್ನು ನುಂಗುತ್ತಿದ್ದ. ಅದೇ ಕ್ಷಣದಲ್ಲಿ ರಕ್ತ ಪಿಚಾಚಿಗೆ ಇದ್ದಕ್ಕಿದ್ದಂತೆ ಏನೋ ಅನಿಸಿತು. ಅವನು ತನ್ನ ಕುತ್ತಿಗೆಯನ್ನು ಕಳೆದುಕೊಂಡನು. ಅವನ ಮುಖದಲ್ಲಿ ಭಯದ ನೋಟ ಕಂಡಿತು. ಸ್ವಲ್ಪ ಹೊತ್ತು ಆ ಕಡೆ ನೋಡುತ್ತಲೇ ಇದ್ದಳು. ತುದಾದ ನಂತರ ಚಿಕ್ಕ ಹುಡುಗಿಯಂತೆ ಕಿರಿಚುತ್ತ ಅಮ್ಮನ ತಿರುಗಿ ಹೋಗಿ ಕುಳಿತಳು. ಅವನ ಜೊತೆಗೆ ಅವನ ತಾಯಿಯು ಎದುರುತ್ತಿದ್ದಳು.
ವಿಕಾಸ ಆ ದಿಕ್ಕಿಗೆ ನೋಡುತ್ತಿದ್ದನು. ಅಲ್ಲಿ ರಕ್ತ ಪಿಚಾಚಿ ಮತ್ತು ಅವಳ ತಾಯಿ ನೋಡುತ್ತಿದ್ದರು. ವಿಕಾಸ್ ದೂರದ ಪದೆಯಲ್ಲಿ ಕೆಲವು ಶಬ್ದಗಳನ್ನು ಗಮನಿಸುತ್ತಿದ್ದನು. ಬಹುಶಃ ಆ ಶಕ್ತಿ ಪಿಚಾಚಿಗಿಂತ ಕೆಟ್ಟ ಜೀವಿಯು ಆ ಪದೆಯಿಂದ ಹೊರಹೊಮ್ಮಲಿದೆ ಎಂದು ಅವನು ತಿಳಿದುಕೊಂಡನು. ಮತ್ತು ತಾಯಿ ಮತ್ತು ಮಗಳು ಇಬ್ಬರು ತುಂಬಾ ಭಯಭೀತರಾಗಲು ಅದು ಕಾರಣವಾಗಿದೆ. ವಿಕಾಸ್ ಆ ಮರವನ್ನೇ ನೋಡುತ್ತಿದ್ದ ಅಷ್ಟರಲ್ಲಿ ಕಪ್ಪು ಧೋತಿ ಧರಿಸಿದ ವ್ಯಕ್ತಿಯೊಬ್ಬ ಅದರಿಂದ ಹೊರಬಂದ. ಅವರು ಗಡ್ಡ ಮತ್ತು ಉದ್ದದ ಕೂದಲು ಹೊಂದಿದ್ದರು. ಇದರಿಂದಾಗಿ ಅವನು ಮಾಂತ್ರಿಕ ಎಂದಂತೆ ಕಾಣುತ್ತಿದ್ದನು. ಅವನ ಮುಖ ಕಾಂತಿಯಾಗಿತ್ತು. ಅವನು ಹೊರಗೆ ಬರುವುದನ್ನು ನೋಡಿ ತಾಯಿ ಮತ್ತು ಮಗಳು ಇಬ್ಬರು ಕೂಗಲು ಪ್ರಾರಂಭಿಸಿದರು. ಮತ್ತು ಕೆಟ್ಟ ಮಹಿಳೆ ತನ್ನ ರಕ್ತ ಪಿಚಾಚಿಯನ್ನು ಅಂಟಿಸಿ ಹತ್ತಿರದ ಪಿಂಪಲ್ ಮರವನ್ನು ಏರಿದಳು. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ನಾಪತ್ತೆಯಾದರು. ಆ ಮನುಷ್ಯ ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿರಲಿಲ್ಲ, ಏಕೆಂದರೆ ಆತನಿಗೆ ಹೆದರಿ ರಕ್ತ ಪಿಚಾಚಿ ಓಡಿ ಹೋಯಿತು. ಇದರರ್ಥ ಅವನು ಖಂಡಿತವಾಗಿಯೂ ಶಕ್ತಿಶಾಲಿ ವ್ಯಕ್ತಿ. ಆ ವ್ಯಕ್ತಿ ವಿಕಾಸ್ ಬಳಿ ಹೋದ. ಅವನು ಅವನ ಪಾದಗಳನ್ನು ಮುಟ್ಟಿ ಮತ್ತು ಕೆಲವು ಮಂತ್ರಗಳನ್ನು ಪಠಿಸಿದನು ಮತ್ತು ಅವನ ಕಾಲುಗಳು ಮೇಲಿನ ಗಾಯಗಳು ತುಂಬಿದ್ದವು. ಇದನ್ನು ನೋಡಿದ ವಿಕಾಸ್ ಸ್ತಬ್ಧನಾದ. ವಿಕಾಸನ ಕೈ ಹಿಡಿದು ಮೇಲೆತ್ತಿ ಹೇಳಿದ, ನನ್ನನ್ನು ನೀನು ಅನುಸರಿಸು, ಈಗ ನೀವು ಸುರಕ್ಷಿತವಾಗಿರುತ್ತೀರಿ. ಆಗ ಅವನು ನಡೆಯತೊಡಗಿದ. ವಿಕಾಸನಿಗೆ ಅವನನ್ನು ಹಿಂಬಾಲಿಸದೆ ಬೇರೆ ದಾರಿ ಇರಲಿಲ್ಲ. ಆದುದರಿಂದ ಅವನು ಅವನ ಹಿಂದೆ ಹೋದನು. ಈ ಪರಿಪೂರ್ಣ ವ್ಯಕ್ತಿ ಯಾರು ಎಂದು ವಿಕಾಸು ಆಶ್ಚರ್ಯಪಡುತ್ತಿದ್ದ. ಆದ್ದರಿಂದ ಅವನು ಆ ಮನುಷ್ಯನನ್ನು ಕೇಳಿದನು, ನೀವು ಯಾರು ಸರ್? ಮತ್ತು ನೀವು ಇಲ್ಲಿ ತಡರಾತ್ರಿಯಲ್ಲಿ ಏನು ಮಾಡುತ್ತಿದ್ದೀರಿ? ಸ್ವಲ್ಪ ಸಮಯ ವಿರಾಮಗೊಳಿಸಿದ ನಂತರ ಆ ವ್ಯಕ್ತಿ ಉತ್ತರಿಸಿದ, ನಾನು ಶಾಶ್ವತ. ನಾನು ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿದ್ದೇನೆ. ಇದನ್ನು ಕೇಳಿದ ವಿಕಾಸ್ ತುಂಬಾ ಆಶ್ಚರ್ಯವಾಯಿತು. ಸಹಸ್ರಾರು ವರ್ಷಗಳ ಕಾಲ ಬದುಕಿದೆ ಎಂದರೆ ಅವರು ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ನಾನು ಶಾಶ್ವತ ಎಂಬಂಥ ಪದಗಳನ್ನು ಬಳಸಿದರು. ಆದರೆ ನೀವು ಸಾವಿರಾರು ವರ್ಷಗಳಿಂದ ಹೇಗೆ ಬದುಕಿದ್ದೀರಿ? ತಪಸ್ಸಿನಿಂದಾಗಿ ಅವರು ರೀತಿಯ ತಪಸ್ಸು. ಆದರೆ ಅಷ್ಟೊತ್ತಿಗಾಗಲೇ ಆತ ಜೆಹಲ್ ದಡವನ್ನು ತಲುಪಿದ್ದ. ರಕ್ತ ಪಿಚಾಚಿಗಳು ಮಾನವನ ದೇಹದ ವಾಸನೆ ಮಾಡಬಹುದು ಮತ್ತು ವಾಸನೆಯಿಂದ ಅವುಗಳನ್ನು ಬೆನ್ನಟ್ಟಬಹುದು. ಆದುದರಿಂದ ಅವರು ನಿಮ್ಮನ್ನು ತಲುಪಲು ಸಾಧ್ಯವಾಗದಂತೆ ಈ ಕೊಳದಲ್ಲಿ ಸ್ನಾನ ಮಾಡಿ. ಸರಿ. ವಿಕಾಸ್ ತನ್ನ ಬಟ್ಟೆಗಳನ್ನು ತೆಗೆದು ಆ ಕೊಳದ ನೀರಿನಲ್ಲಿ ಸ್ನಾನ ಮಾಡಿದನು. ಆದರೆ ಅವನು ಸ್ನಾನ ಮಾಡುವಾಗ ರಕ್ತ ಪಿಚಾಚಿ ಮತ್ತು ಅವನ ತಾಯಿ ಈ ಕಾಡಿನಲ್ಲಿ ಏನು ಮಾಡುತ್ತಿದ್ದಾಳೆ ಮತ್ತು ಅವಳು ಈ ಮಹಿಳೆ ಮಗಳು ಹೇಗೆ ಎಂಬುದನ್ನು ಯೋಚಿಸಿದನು. ರಕ್ತ ಪಿಚಾಚಿಗೆ ಜನ್ಮ ನೀಡಬಲ್ಲ ಒಬ್ಬ ಸಣ್ಣ ಜೀವಿ ಇದ್ದಾನೆ. ಆ ಮಹಿಳೆ ಮತ್ತು ರಕ್ತ ಪಿಚಾಚಿಯ ಬಗ್ಗೆ ನನಗೆ ಸಾಕಷ್ಟು ಪ್ರಶ್ನೆಗಳಿವೆ. ವರ್ಷಗಳ ಹಿಂದೆ ಸಾವಿತ್ರಿ ಎಂಬ ಮಧ್ಯಮ ವಯಸ್ಕ ಮಹಿಳೆ ಇದ್ದಳು. ಆದ್ದರಿಂದ ಆಕೆ ಅತ್ತೆಯಂದಿರು ಆಕೆಯನ್ನು ತೊಂದರೆಗೊಳಿಸುತ್ತಿದ್ದರು. ಅವರಿಂದಲೂ ಅವರಿಗೆ ಮಗು ಇತ್ತು. ಆದ್ದರಿಂದ ಸಾವಿತ್ರಿಯನ್ನು ಮನೆಯಲ್ಲಿ ಗೌರವಿಸಲಾಗಲಿಲ್ಲ. ಆಗ ಮಾತ್ರ ಒಬ್ಬ ಮಂತ್ರಿಕ ಸಾವಿತ್ರಿಗೆ ರಕ್ತ ಪಿಚಾಚಿಯ ಬಗ್ಗೆ ಹೇಳಿದರು. ಒಬ್ಬ ರಕ್ತ ಪಿಚಾಚಿ ಮಾತ್ರ ಅವಳ ಆಸೆಯನ್ನು ಪೂರೈಸಿತು. ಮಕ್ಕಳನ್ನು ಹೊಂದಲು ಸಾವಿತ್ರಿ ಅವರು ರಕ್ತ ಪಿಚಾಚಿಯಿಂದ ಮಗನನ್ನು ಕೇಳಲು ನಿರ್ಧರಿಸಿದರು. ಅವರು ಸಾವಿರಾರು ವರ್ಷಗಳಿಂದ ಪರ್ವತಗಳಲ್ಲಿ ವಾಸಿಸುತ್ತಿದ್ದ ರಕ್ತ ಪಿಚಾಚಿ ಒಂದು ಅಮಾವಾಸ್ಯೆಯ ರಾತ್ರಿ ಕೊಳದಲ್ಲಿ ಸ್ನಾನ ಮಾಡಿ ಅವನ ಬಳಿಗೆ ಬಂದಳು. ರಕ್ತ ಪಿಚಾಚಿ ಅವಳಿಗೆ ಒಂದು ಮಗುವನ್ನು ಆಶೀರ್ವದಿಸಿದಳು. ಆದರೆ ಅವಳು ನೋಡಿದ ನಂತರ ಸಾವಿತ್ರಿಯ ಗರ್ಭದಿಂದ ದೆವ್ವದ ಹೆಂಗಸು ಜನಿಸಿದ್ದರಿಂದ ಎಲ್ಲರೂ ಬೆಚ್ಚಿ ಬಿದ್ದರು. ಇದು ನೀವು ನೋಡಿದ ರಕ್ತ ಪಿಚಾಚಿ. ಆದರೆ ಈ ಸಮಯದಲ್ಲಿ ಅವಳು ಕೇವಲ ಸಾಮಾನ್ಯ ರಕ್ತ ಪಿಚಾಚಿಯಾಗಿದ್ದಳು. ಹಳ್ಳಿಗಳಲ್ಲಿ ಆ ಹುಡುಗಿಯನ್ನು ಸಮಾಧಿ ಮಾಡಲು ನಿರ್ಧರಿಸಿದರು.
ಆದರೆ ಸಾವಿತ್ರಿಯ ಹುಡುಗಿಯ ಮೇಲಿನ ಪ್ರೀತಿಯಿಂದ ಗ್ರಾಮಸ್ಥರನ್ನು ವಿರೋಧಿಸುತ್ತಲೇ ಇದ್ದರು. ಆದರೆ ಒಂದು ದಿನ ಗ್ರಾಮಸ್ಥರು ಹುಡುಗಿಯನ್ನು ಕತ್ತು ಕೊಂದು ಕಾಡಿನಲ್ಲಿ ಹೂಳಿದರು. ಅವರು ದೆವ್ವವನ್ನು ತೊಡೆದು ಹಾಕಿದರು. ಆದರೆ ಅವಳು ಜೀವಂತವಾಗಿದ್ದಳು. ಅವಳು ಶಕ್ತಿಹೀತ ರಕ್ತ ಪಿಚಾಚಿಯ ಮಗಳು. ಅವಳು ಸುಲಭವಾಗಿ ಸಾಯುವಳಲ್ಲ. ಆ ರಾತ್ರಿ ಸಾವಿತ್ರಿಯ ಕನಸಿನಲ್ಲಿ ಅವಳು ಅವನನ್ನು ಸಮಾಧಿ ಮಾಡಿದ ಸ್ಥಳವನ್ನು ನೋಡಿದಳು ಮತ್ತು ಸಾವಿತ್ರಿ ಕಾಡಿನ ಕಡೆಗೆ ಓಡಿದಳು. ಅವನು ನೆಲವನ್ನು ಅಗಿದಾಗ ರಕ್ತ ಪಿಚಾಚಿ ಜೀವಂತವಾಗಿರಲಿಲ್ಲ. ಅವನು ತನ್ನ ಕಣ್ಣುಗಳನ್ನು ಕಳೆದುಕೊಂಡನು. ಸಾವಿತ್ರಿ ಅವಳಿಗೆ ಹಾಲು ಕುಡಿಸಲು ಪ್ರಯತ್ನಿಸಿದಳು, ಆದರೆ ಅವಳು ಅರ್ಧ ರಕ್ತ ಪಿಚಾಚಿಯಾಗಿದ್ದಳು. ಹಾಗಾಗಿ ಹಾಲಿನ ಜೊತೆಗೆ ಸಾವಿತ್ರಿಯ ರಕ್ತವನ್ನು ಕುಡಿದಳು. ಸಾವಿತ್ರಿ ಆ ಅರ್ಧ ಪಿಚಾಚಿಯನ್ನು ಕಾಡಿನಲ್ಲಿಟ್ಟಳು. ಅವಳು ಕಾಡಿಗೆ ಹೋಗಿ ತನ್ನ ಹಾಲನ್ನು ಕುಡಿಸಿದಳು ಮತ್ತು ಅರ್ಧ ರಕ್ತ ಪಿಚಾಚಿ ಅವಳು ರಕ್ತವನ್ನು ಕುಡಿಯುತ್ತಿದ್ದಳು. ನಂತರ ಸಾವಿತ್ರಿಯ ದಿನದಿಂದ ದಿನಕ್ಕೆ ದುರ್ಬಲಗೊಂಡಳು. ಕೆಲವೇ ದಿನಗಳಲ್ಲಿ ಅವಳು ಯೌವನವನ್ನು ಮರೆಯತೊಡಗಿತು. ರಕ್ತ ಪಿಚಾಚಿ ಬೆಳೆದು ಸಾವಿತ್ರಿಗೆ ತನ್ನ ಮಗಳು ಮಾನವ ರಕ್ತದ ದಾಹ ಹೊಂದಿದ್ದಾಳೆ ಮತ್ತು ಮಗಳಿಗೆ ಆಹಾರ ನೀಡುವಷ್ಟು ರಕ್ತ ದೇಹದಲ್ಲಿ ಉಳಿದಿಲ್ಲ ಎಂದು ತಿಳಿದು ಬಂದಿತ್ತು. ಆದ್ದರಿಂದ ಅವಳು ಕಾಡಿನಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಕೊಂದು ಅವರ ರಕ್ತವನ್ನು ತನ್ನ ಮಗಳಿಗೆ ಕುಡಿಸುತ್ತಿದ್ದಳು. ಕ್ರಮೇಣ ಹತ್ತಿರದ ಎಲ್ಲ ಹಳ್ಳಿಗಳು ಕಾಡಿನಲ್ಲಿ ರಕ್ತ ಪಿಚಾಚಿ ಇದೆ ಎಂದು ಹೇಳಿದ ಗ್ರಾಮಸ್ಥರು ರಕ್ತ ಪಿಚಾಚಿಯನ್ನು ಕರೆದರು ಮತ್ತು ನಂತರ ಅವರು ಸಾವಿತ್ರಿಯೊಂದಿಗೆ ಅರ್ಧ ರಕ್ತ ಪಿಚಾಚಿಯನ್ನು ಕೊಂದರು ಮತ್ತು ನಂತರ ಬೇಟೆಗಾರರು ಸಾವಿತ್ರಿಯನ್ನು ಕೊಂದರು. ಆ ಅರ್ಧ ರಕ್ತ ಪಿಚಾಚಿಯೊಂದಿಗೆ ನೀ ಮತ್ತು ಅವರ ಆತ್ಮಗಳು ಈ ನಿರ್ಸರ್ಜನ ಕಾಡಿನಲ್ಲಿ ಉಳಿದಿವೆ. ಆದರೆ ಆ ಕೊಳೆತ ರಕ್ತ ಪಿಚಾಚಿ ತನ್ನ ಶಕ್ತಿಯಿಂದ ಅವರಿಬ್ಬರ ಆತ್ಮಗಳನ್ನು ರಕ್ತ ಪಿಚಾಚಿಯ ಗರ್ಭಕ್ಕೆ ತಳ್ಳಿದರು ಮತ್ತು ಹೀಗೆ ಇಬ್ಬರು ತಾಯಿ ಮತ್ತು ಮಕ್ಕಳು ರಕ್ತ ಪಿಚಾಚಿಗಳಾದರು. ಸಾವಿತ್ರಿ ಮತ್ತು ಅರೆ ರಕ್ತ ಪಿಚಾಚಿ ಕತೆ ಕೇಳಿ ವಿಕಾಸ್ ಬೆಚ್ಚಿಬಿದ್ದರು. ಆ ನಂತರ ಸಾಧಕನು ತನ್ನ ಕೊರಳಿನಲ್ಲಿ ಮಾಲೆಯನ್ನು ತೆಗೆದು ಅವನ ಬಳಿ ಹಿಡಿದುಕೊಂಡು ಕೆಲವು ಮಂತ್ರಗಳನ್ನು ಕೇಳಿ ವಿಕಾಸ್ಗೆ ಕೊಟ್ಟು, ಆ ಮಾಲೆಯನ್ನು ತೆಗೆದುಕೊಂಡು ಬಾ, ನಾನು ನಿನಗೆ ಸ್ನಾನ ಮಾಡಿಸುತ್ತೇನೆ ಎಂದು ಹೇಳಿದನು. ವಿಕಾಸ್ ಹಾರವನ್ನು ತೆಗೆದುಕೊಂಡನು. ಅವನು ಹಾರವನ್ನು ಕೈಯಲ್ಲಿ ತೆಗೆದುಕೊಂಡು ತಕ್ಷಣ ವಿಕಾಸ್ ಒಂದು ಸ್ಥಳದಲ್ಲಿ ಹೆಪ್ಪು ಕಟ್ಟಿದನು. ಹಾರವು ಅವನನ್ನು ಆ ಜಾಗಕ್ಕೆ ಕಟ್ಟಿದಂತೆ ಅದನ್ನು ಶ್ವಾಸಕ್ಕೂ ಕಣ್ಣು ರೆಪ್ಪೆಗಳಲ್ಲಿ ಕದಲುತ್ತಲಿರಲಿಲ್ಲ. ಆದ್ದರಿಂದ ತನಗೆ ಏನಾದರೂ ಅನಾಹುತ ಸಂಭವಿಸುತ್ತದೆ ಎಂದು ಅವನು ಅರಿತುಕೊಂಡನು. ಅವನು ವಿಶಾಲವಾದ ಕಣ್ಣುಗಳಿಂದ ಸಿದ್ಧ ಪುರುಷನನ್ನು ನೋಡಲು ಪ್ರಾರಂಭಿಸಿದನು. ಆಗ ಸಿದ್ಧ ಪುರುಷನು ಅವನನ್ನು ನೋಡಿ ಮುಗುಳ್ನಕ್ಕು, ಮನುಷ್ಯರನ್ನು ಮೋಸಗೊಳಿಸುವುದು ಎಷ್ಟು ಸರಳ ಮತ್ತು ತುಂಬಾ ಎಂದು ಹೇಳಿದರು. ಮನುಷ್ಯನು ನಕ್ಕನು. ಅವನ ಉಗುರುಗಳು ಪ್ರಾಣಿಯಂತೆ ಉದ್ದ ಮತ್ತು ಮನಮೋಚವ ಮತ್ತು ನಂತರ ಅವನು ತನ್ನ ಊರುಗಳಿಂದ ತನ್ನ ದೇಹದ ಚರ್ಮವನ್ನು ಗೀಚಲು ಪ್ರಾರಂಭಿಸಿದನು ಮತ್ತು ಅವನು ತನ್ನ ದೇಹದ ಎಲ್ಲ ಚರ್ಮವನ್ನು ಎಳೆಯುತ್ತಾನೆ. ವಿಕಾಸ್ ಅವಳನ್ನು ನೋಡಿದನು ಮತ್ತು ಅವಳು ರಕ್ತ ಪಿಚಾಚಿ ಎಂದು ಅರ್ಥ ಮಾಡಿಕೊಂಡನು. ಆಕಾಶ ಮತ್ತು ಚಂದ್ರನ ನೋಡಿ ಸ್ವಲ್ಪ ಸಮಯದೊಳಗೆ ಚಂದ್ರಗ್ರಹಣ ಹೊಂದುತ್ತಾನೆ ಮತ್ತು ಇಡೀ ಭೂಮಿ ಕತ್ತಲೆಯಾಗಿ ಮುಳುಗುತ್ತದೆ. ಆ ಸಮಯದಲ್ಲಿ ನನ್ನ ಶುದ್ಧ ಮಾನವ ರಕ್ತವನ್ನು ಕುಡಿದರೆ ನನ್ನ ಆಯುಸ್ಸು ಇನ್ನೂ ಕೆಲವು ವರ್ಷಗಳವರೆಗೆ ವಿಸ್ತರಿಸುತ್ತದೆ. ನಿಜ, ನಾನು 1000 ವರ್ಷ ಬದುಕುವುದಿಲ್ಲ, ಆದರೆ ಇದು ನನ್ನ ಅಮರ ಜೀವನದಲ್ಲಿ ಒಂದು ಪ್ರಯಾಣವಾಗುತ್ತದೆ. ಇಷ್ಟು 1000 ವರ್ಷಗಳಿಂದ ನಾನು ಕೇವಲ ಮನುಷ್ಯನ ರಕ್ತದಿಂದಲೇ ಬದುಕಿದ್ದೇನೆ ಮತ್ತು ಇಂದಿಗೂ ಹಾಗೆಯೇ ಇರುತ್ತೇನೆ. ಚಂದ್ರಗ್ರಹಣವಾಗುತ್ತಿದ್ದಂತೆ ಮತ್ತು ನಾನು ನಿಮ್ಮ ರಕ್ತವನ್ನು ಕುಡಿಯುತ್ತೇನೆ. ಇದನ್ನು ಕೇಳಿದ ವಿಕಾಸ್ಗೆ ನಡುಕ ಶುರುವಾಯಿತು.
ಆದರೆ ರಕ್ತ ಪಿಚಾಚಿಯು ಜಪಮಾಲೆಯ ಶಕ್ತಿಯಿಂದ ಅವನನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಅವನು ಚಲಿಸಲು ಸಾಧ್ಯವಾಗಲಿಲ್ಲ. ಅಪರಿಚಿತರನ್ನು ನಂಬಿ ವಿಕಾಸ್ ದೊಡ್ಡ ತಪ್ಪು ಮಾಡಿದ. ಅವರು ಸ್ವಲ್ಪವೂ ಯೋಚಿಸಲಿಲ್ಲ ಮತ್ತು ಅವರು ಕಂಡುದನ್ನು ಮಾತ್ರ ಸತ್ಯವೆಂದು ಒಪ್ಪಿಕೊಂಡರು. ಆದರೆ ಈಗ ಯೋಚಿಸಿ ಪ್ರಯೋಜನವಿಲ್ಲ. ಪಿಶಾಚಿಯು ಆ ರಕ್ತಶಕ್ತಿ ಚಂದ್ರಗ್ರಹಣಕ್ಕೆ ಮುಳುಗಿತು. ಚಂದ್ರ ನಿಧಾನವಾಗಿ ಕತ್ತಲೆಯಲ್ಲಿ ಮರೆಯಾದನು. ಆಗ ಚಂದ್ರಮಾನ ರಕ್ತ ಬೆರೆತು ಪಿಶಾಚಿ ತನ್ನ ದವಡೆಗಳನ್ನು ತೆರೆದು ವಿಕಾಸನ ಕೊರಳಿನಲ್ಲಿ ತನ್ನ ಬಾಯಿಯನ್ನು ಒತ್ತು ಹಾಕಿತು. ಅವನು ವಿಕಾಸನ ಬಿಸಿ ರಕ್ತವನ್ನು ಕುಡಿಯಲು ಪ್ರಾರಂಭಿಸಿದನು ಮತ್ತು ಸ್ವಲ್ಪ ಸಮಯದೊಳಗೆ ಅವನು ವಿಕಾಸದ ದೇಹದಿಂದ ಪ್ರತಿ ಹನಿ ರಕ್ತವನ್ನು ಹೀರಿದನು. ವಿಕಾಸ್ ಬಹಳ ಹಿಂದೆಯೇ ಸತ್ತು ಹೋದನು ಮತ್ತು ಅವನ ದೇಹವು ಒಣಗಿ ಬರದಂತಾಗಿತ್ತು. ಮತ್ತು ನಂತರ ಶಕ್ತಿ ಪಿಶಾಚಿ ಅವನ ಮೂಳೆಯಂಥ ದೇಹವನ್ನು ಬಿಟ್ಟಿತು. ಅವನ ದೇಹದ ಚರ್ಮವು ಇನ್ನು ಮುಂದೆ ಗೋಚರಿಸಲಿಲ್ಲ ಮತ್ತು ಅವನ ದೇಹವು ದೊಡ್ಡದಾಗಿ ಮತ್ತು ಹೆಚ್ಚು ಸ್ನಾಯುಗಳನ್ನು ಹೊಂದಿತು. ಒಂದಷ್ಟು ಮಕ್ಕಳ ಪ್ರಾಣಿ ಸಿಕ್ಕಿದಂತೆ ಆಕಾಶ ನೋಡುತ್ತಾ ಗರ್ಜಿಸಿದನು.